ಹಚ್ಚೊಳ್ಳಿಯಲ್ಲಿ ಮಿತಿ ಮೀರಿದ ಅಕ್ರಮ ಗ್ರಾವೆಲ್ ದಂಧೆ, ಕುಂಭಕರ್ಣ ನಿದ್ರೆಯಲ್ಲಿರುವ ಅಧಿಕಾರಿಗಳು. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಹಚ್ಚೊಳ್ಳಿ ಗ್ರಾಮದಲ್ಲಿ ಈಗ ಅಕ್ರಮದ ಹಾವಳಿ ಮಿತಿ ಮೀರಿದೆ. ಹಗಲು ರಾತ್ರಿ ಎನ್ನದೆ ಭೂತಾಯಿಯ ಒಡಲನ್ನ ಅಗೆಯುತ್ತಿದ್ದಾರೆ. ನೂರಾರು ಟ್ರಿಪ್ ಗ್ರಾವೆಲ್ ಕಳ್ಳ ಸಾಗಣೆಯಾಗ್ತಾ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಇಲ್ಲಿ ಯಾವುದೇ ಪರವಾನಗಿ ಇಲ್ಲ, ರಾಯಧನ ಪಾವತಿಯೂ ಇಲ್ಲ. ಕೇವಲ ಹಣದ ಆಸೆಗಾಗಿ ನೈಸರ್ಗಿಕ ಸಂಪತ್ತನ್ನ ಲೂಟಿ ಮಾಡಲಾಗ್ತಾ ಇದೆ. ಈ ಬಾರಿ ವಾಹನಗಳ ಸಂಚಾರದಿಂದ ಹಳ್ಳಿಯ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿವೆ. ಧೂಳಿನಿಂದಾಗಿ ಪರಸ್ಪರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ. ಗ್ರಾಮಸ್ಥರು ಹತ್ತಾರು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿಲ್ಲ. ತಹಶೀಲ್ದಾರ್ ಕಚೇರಿಯಾಗ್ಲಿ ಅಥವಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಾಗ್ಲಿ ಈ ಕಡೆ ತಲೆ ಹಾಕಿಯೂ ಮಲಗಿಲ್ಲ. ಅಧಿಕಾರಿಗಳ ಈ ಮೌನ ದಂಧೆಕೋರರಿಗೆ ರಾಜಾತಿಥ್ಯ ನೀಡ್ತಾ ಇದ್ದಾರೆಯೇ ಎಂಬ ಸಂಶಯವನ್ನ ಹುಟ್ಟುಹಾಕಿದೆ. ಹೌದು, ಇಲ್ಲಿನ ದೃಶ್ಯಗಳನ್ನ ನೋಡಿದ್ರೆ ಯಾರಿಗಾದ್ರೂ ತಿಳಿಯುತ್ತೆ ಇದು ವ್ಯವಸ್ಥಿತ ಲೂಟಿ ಅಂತ. ಸರ್ಕಾರದ ಖಜಾನೆಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದ್ರೂ ಸ್ಥಳೀಯ ಆಡಳಿತ ಮೌನಕ್ಕೆ ಶರಣಾಗಿದೆ. ಇನ್ನಾದ್ರೂ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಅಕ್ರಮ ದಂಧೆಗೆ ಬ್ರೇಕ್ ಹಾಕ್ತಾರಾ? ಕಾದು ನೋಡಬೇಕಿದೆ.